ಹಗಲು ದರೋಡೆಗೆ ಮುಂದಾಗ್ತಾ ಇದೆಯಾ ಜೆಸ್ಕಾಂ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಸ್ಥಳೀಯರು ಇದೇ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ನೌಕರರ ಪಿಂಚಣಿ ಗ್ರಾಜ್ಯುಟಿ ಹಣವನ್ನು ಗ್ರಾಹಕರಿಂದ ವಸೂಲಿ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಗ್ರಾಹಕರ ಜೇಬಿಗೆ ಗೊತ್ತಿಲ್ಲದಂತೆ ಕತ್ತರಿ ಹಾಕ್ತಾ ಇದೆಯಾ ಜೆಸ್ಕಾಂ? ಜುಲೈ ಬಿಲ್ನಲ್ಲಿ ಪಿಂಚಣಿ ಮತ್ತು ಗ್ರಾಜ್ಯುಟಿ ಶುಲ್ಕ ಕಾಲಮನ್ನು ಸೇರ್ಪಡೆ ಮಾಡಿದೆ ಜೆಸ್ಕಾಂ. ಪ್ರತಿ ಯೂನಿಟ್ಗೆ 36 ಪೈಸೆ ಗ್ರಾಹಕರಿಂದ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾ ಇದೆ. ಇಲಾಖೆ ನೀಡಬೇಕಿದ್ದಂತಹ ಸೌಕರ್ಯಗಳ ವೆಚ್ಚವನ್ನು ಗ್ರಾಹಕರ ತಲೆ ಕಟ್ಟುವಂತಹ ಕೆಲಸ ಆಗ್ತಾ ಇದೆ. ರಾಜ್ಯ ಸರ್ಕಾರದ ನಡೆಗೆ ಈಗ ರಾಯಚೂರು ಜನರು ಸಿಡಿದೇಳ್ತಾ ಇದ್ದಾರೆ. ಒಂದು ಕಡೆ ಫ್ರೀ 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 ಅಂಥೇಳಿ, ಮತ್ತೊಂದು ಕಡೆ ನಮ್ಮ ಜೇಬಿ ಕತ್ತರಿ ಹಾಕುವಂತಹ ಕೆಲಸ ಆಗ್ತಾ ಇದೆ. ಹಂಗೊಟ್ಟು ಹಿಂಗಿಸ್ಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕಾಗಿ ಯಾಕೆ ಫ್ರೀ ಕೊಡಬೇಕು ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಕೇಸ್ ಸ್ಟಡಿ ನಂಬರ್ 1, ಹೇಮರೆಡ್ಡಿ, ಲಿಂಗಸಗೂರು, ರಾಯಚೂರು ಮೂಲದವರು. ಬಳಕೆಯಾದಂತಹ ಯೂನಿಟ್ 247, ಹೆಚ್ಚುವರಿ ಶುಲ್ಕ ಬಂದಿರೋದು 88 ರೂಪಾಯಿ 92 ಪೈಸೆ. ಒಟ್ಟು ಬಿಲ್ನ ಮೊತ್ತ ಎಷ್ಟು ಗೊತ್ತಾ? 3968 ರೂಪಾಯಿ. 88 ರೂಪಾಯಿ ಯಾಕೆ ಜಾಸ್ತಿ ಬಂತು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಪಿಂಚಣಿ ಮತ್ತು ಗ್ರಾಜ್ಯುಟಿ ಶುಲ್ಕ ಅಂಥೇಳಿ ಜೆಸ್ಕಾಂ ಹೇಳ್ತಾ ಇರುವಂಥದ್ದು. ಶಿವರಾಜ್, ಲಿಂಗಸಗೂರು ಮೂಲದವರು. ಬಳಕೆಯಾದಂತಹ ಯೂನಿಟ್ 244, ಹೆಚ್ಚುವರಿ ಶುಲ್ಕ 87 ರೂಪಾಯಿ 84 ಪೈಸೆ ಬಂದಿದೆ. ಬಿಲ್ನ ಮೊತ್ತ 2291 ರೂಪಾಯಿ. ಇಲ್ಲೂ ಕೂಡ 87 ರೂಪಾಯಿ ಹೆಚ್ಚುವರಿಯಾಗಿ ಗ್ರಾಹಕರ ತಲೆ ಮೇಲೆ ಇಡುವಂತಹ ಕೆಲಸವನ್ನು ಜೆಸ್ಕಾಂ ಮಾಡಿದೆ. ನೀವು ಇಲಾಖೆ ನೀಡಬೇಕಿದ್ದಂತಹ ಸೌಕರ್ಯಗಳಿಗೆ ಜನರ ಹತ್ರ ದುಡ್ಡನ್ನು ವಸೂಲಿ ಮಾಡ್ತಾ ಇರೋದು, ಅವ್ರ ಜೇಬಿ ಕತ್ತರಿ ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಜನರ ಪ್ರಶ್ನೆ. ಕೇಸ್ ಸ್ಟಡಿ ನಂಬರ್ 3, ಆದೆಪ್ಪಗೌಡ, ರಾಯಚೂರು. ಬಳಕೆಯಾದಂತಹ ಯೂನಿಟ್ ಎಷ್ಟು? 244, ಹೆಚ್ಚುವರಿ ಶುಲ್ಕ 87 ರೂಪಾಯಿ ಬರ್ತಾ ಇದೆ. 87 ರೂಪಾಯಿ 84 ಪೈಸೆ. ಒಟ್ಟು ಬಿಲ್ನ ಮೊತ್ತ 1910 ರೂಪಾಯಿ. ಈ ನೌಕರರ ಪಿಂಚಣಿ ಮತ್ತು ಗ್ರಾಜ್ಯುಟಿಗಾಗಿ ಗ್ರಾಹಕರಿಂದ ಹಣವನ್ನು ವಸೂಲಿ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಜೆಸ್ಕಾಂನ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡ್ತಿರ್ತಕ್ಕಂಥ ಸರ್ಕಾರ ಇನ್ನೊಂದು ಕಡೆ ಜನರಿಗೆ ಸೈಲೆಂಟ್ ಆಗಿ ಹೊರೆಗಳನ್ನು ಆಗ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಈಗ ಜೆಸ್ಕಾಂನ ಏನು ವಿದ್ಯುತ್ ಗ್ರಾಹಕರಿದ್ದಾರೆ ಅವರಿಗೆ ಸೈಲೆಂಟ್ ಆಗಿ ಒಂದಷ್ಟು ಚಾರ್ಜ್ಗಳನ್ನು ವಿಧಿಸ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. ಈ ಒಂದು ಜೆಸ್ಕಾಂನ ಬಿಲ್ಗಳಲ್ಲಿ ನಾವು ಗಮನಿಸಿದಾಗ ಗೊತ್ತಾಗುತ್ತೆ, ಇಲ್ಲಿ ಸಾಕಷ್ಟು ಜನ ಗ್ರಾಹಕರಿದ್ದಾರೆ, ಅಂದರೆ ವಿದ್ಯುತ್ನ ಬಳಕೆದಾರರಿದ್ದಾರೆ. ಅವ್ರು ಎಲ್ರಿಗೂ ಕೂಡ ನಿಜಕ್ಕೂ ಶಾಕ್ ಆಗಿರುವಂಥದ್ದು ಈ ಬಾರಿಯ ಬಿಲ್ಲನ್ನು ನೋಡಿದಾಗ. ಕಳೆದ ತಿಂಗಳು ಮತ್ತು ಈ ತಿಂಗಳ ಬಿಲ್ ಏನಿದೆ ಆ ಬಿಲ್ಲಲ್ಲಿ ಎಕ್ಸ್ಟ್ರಾ ಒಂದಷ್ಟು ಚಾರ್ಜ್ಗಳು ಆ್ಯಡ್ ಆಗಿರುವಂಥದ್ದು. ಅಂದರೆ P&G ಸರ್ಚಾರ್ಜು ಅಂತ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅದು ಪ್ರತಿ ಯೂನಿಟ್ಗೆ 36 ಪೈಸೆ. ಅಂದರೆ ಇದು ಪಿಂಚಣಿ ಮತ್ತು ಗ್ರ್ಯಾಜ್ಯುಟಿಯ ಅಮೌಂಟ್, ಅಂದರೆ ಜೆಸ್ಕಾಂ ನೌಕರರ ಪಿಂಚಣಿ ಗ್ರ್ಯಾಜುಯೇಟ್ ಅಮೌಂಟನ್ನು ಗ್ರಾಹಕರಿಂದ ಕಟ್ ಮಾಡ್ಕೊಳ್ತಿರುವಂಥದ್ದು ಇಲ್ಲಿ ಬೆಳಕಿಗೆ ಬರ್ತಿರುವಂಥದ್ದು. ಅಂದರೆ ಈ ಒಂದು ಬಿಲ್ಲನ್ನು ನಾವು ನೋಡಿದಾಗ 244 ಯೂನಿಟ್ ಒಂದು ವಿದ್ಯುತ್ ಈ ಒಂದು ಬಿಲ್ನ ಏನು ಇವರು ಸುಟ್ಟಿರುವಂಥದ್ದು, ಅದಕ್ಕೆ 36 ಪೈಸೆ ಲೆಕ್ಕ ಹಾಕಿದರೆ 87 ರೂಪಾಯಿಯಷ್ಟು ಹೆಚ್ಚುವರಿ ಬಿಲ್ ಈ ಒಂದು ಗ್ರಾಹಕರಿಗೆ ಬಂದಿರುವಂಥದ್ದು. ಅದೇ ರೀತಿ ರಾಯಚೂರಿನಲ್ಲಿರ್ತಕ್ಕಂಥ ಸಾಕಷ್ಟು ಜನ ಗ್ರಾಹಕರಿದ್ದಾರೆ, ಅವರು ಎಲ್ಲ ಬಿಲ್ಗಳಲ್ಲೂ ಕೂಡ ಇದು ಮೆನ್ಷನ್ ಆಗಿರುವಂಥದ್ದು. ವಿದ್ಯುತ್ ಶಕ್ತಿ ಏನು ನಿಯಂತ್ರಣ ಒಂದು ಆಯೋಗ ಏನಿದೆ ಅದು ಜೆಸ್ಕಾಂಗೆ ಸೂಚನೆ ನೀಡಿರುವಂಥದ್ದು. ಈ ಮೇ ಮತ್ತು ಜೂನ್ನಿಂದ ಆರಂಭ ಆಗ್ತಾ ಬಿಲ್ ಎಲ್ಲವುಗಳಲ್ಲೂ ಕೂಡ ಈ ಒಂದು ಸರ್ಚಾರ್ಜ್ ಎಕ್ಸ್ಟ್ರಾ ಆಗಿರುವಂಥದ್ದು. ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಇದು ನಿಮ್ಮ ಬಿಲ್ನ ನಾವು ನೋಡ್ತಾ ಇದ್ರೆ ಅದರಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗಿರೋದಿದೆ, ಇದು ಯಾವಾಗಿಂದ ಬರ್ತಾ ಇದೆ ಮತ್ತು ನೀವು ಜೆಸ್ಕಾಂ ಅಧಿಕಾರಿಗಳನ್ನ ಕೇಳಿದಾಗ ಏನಂತ ಹೇಳಿದ್ದಾರೆ? ಸರ್, ಭಾಳಷ್ಟು ಮಂದಿಗೆ ಮಾಹಿತಿ ಇಲ್ಲ. ಏನೋ 1 ತಿಂಗಳ ಅಂತ ಹೇಳ್ತಾ ಇದ್ದಾರೆ ಕೆಲವು ಜೆಸ್ಕಾಂ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ. ಬಟ್ ನಿಜ ಹೇಳಬೇಕಾದ್ರೆ ಇದು ಮೇ ತಿಂಗಳದಲ್ಲಿದೆ. ಮೇ, ಜೂನ್, ಜುಲೈಯಲ್ಲೂ ಈ ಕಂಡು ಬರ್ತಾಯಿದೆ. ಯಾರಿಗೆ ಬಿಲ್ಲಿಂಗ್ ಡೇಟ್ ಫಸ್ಟಿಂದಿದೆ ಅವ್ರಿಗೆ ಜುಲೈಯಲ್ಲೂ ಕಂಡು ಬರ್ತಾ ಇದೆ. ಇದು ಏನಾಗ್ತಾಯಿದೆ, ಸರ್ಕಾರ ಬರೆ ಮೇಲೆ ಬರೆ ಆಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ನಾವು ಫ್ರೀ ಕೊಟ್ಟಿದ್ದೀವಿ ಅಂತಾರೆ ಎಲ್ಲ ಕರ್ನಾಟಕ ಜನತೆಗೆ. ಆ ವಿಚಾರದ ಮೇಲೆ ಅಧಿಕಾರಿಗೆ ಬಂದರೂ ಸಂತೋಷ. ಬಟ್ ಫ್ರೀ ನೆಪದಲ್ಲಿ ಏನಾಗ್ತಾಯಿದೆ, ನಮಗೆ ಬರೆ ಮೇಲೆ ಬರೆ ಬಿಡ್ತಾ ಇದೆ. ಈಗ ನೋಡಿ, 1 ಯೂನಿಟಿಗೆ 36 ಪೈಸೆ. ಸೊ ಈ ರೀತಿ ಆದರೆ ಆಲ್ರೆಡಿ ನಾವು ಕಟ್ಟೋದೇ ಭಾಳ ಆಗಿರುತ್ತೆ. ಅದರಲ್ಲಿ ಮತ್ತೆ ಯೂನಿಟಿಗೆ 36 ಪೈಸೆ ಅಂದ ತಕ್ಷಣ ಮತ್ತೆ ತ್ರಾಸಾಗುತ್ತೆ. ಮತ್ತು ಇನ್ನೊಂದು ಸುದ್ದಿ ಕೇಳಿ ಬರ್ತಾ ಇದೆ, ಆಶ್ಚರ್ಯಕರ ಸುದ್ದಿ. ಯಾಕಂದರೆ ಇದು ಒಂದು ಗ್ರ್ಯಾಚ್ಯುಟಿ ಆಯಿತು, ಕೆಲವು DA ಕೊಡೋಕ್ಕಾಗ್ತಿಲ್ಲ. ಆ ಕಾರಣದಲ್ಲಿ 50 ಪೈಸೆ ಮುಂದಿನ ದಿನಗಳಲ್ಲಿ ಏರಿಸುವ ಸಾಧ್ಯತೆ ಇದೆ ಅಂತ 90% ಅಂತ ಒಂದು ಮಾಹಿತಿ ಬರ್ತಾ ಇದೆ. ಈ ಥರ ಆದರೆ ಪ್ರತಿಯೊಂದು ಮೇಲೆ ಇರೋದಲ್ಲ, ಸಾಮಾನ್ಯ ಜನರ ಮೇಲೆ ಹೊರೆ ಆಗ್ತಾನೆ ಸರ್ಕಾರ ಹೋಗ್ತಾ ಇದೆ. ಇದಕ್ಕೆ ಇದು ನಿಜ ಹೇಳ್ಬೇಕಂದ್ರೆ ನಾವು ಭಾಳ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಆಲೋಚನೆ ಮಾಡ್ಬೇಕಂತ ಕೇಳ್ತೀನಿ. ಮೇಡಮ್, ಈಗ ನಿಮ್ಮದು ಬಿಲ್ಲಲ್ಲಿ ಎಷ್ಟು ಹೆಚ್ಚುವರಿಯಾಗಿ ಬಂದಿದೆ? ಈ ಹೆಚ್ಚಾಗಿರೋ ಬಿಲ್ಗೆ ಏನು ಹೇಳ್ತೀರಿ? ಸರ್, ಒಂದು ಫ್ಲೋರ್ದು 300 ಹೆಚ್ಚಿಗೆ ಬಂದಿದೆ ಸರ್. ಇನ್ನೊಂದು ಫ್ಲೋರ್ದು 400 ಜಾಸ್ತಿ ಬಂದಿದೆ. ಅದು ಕೇಳಿದ್ರೆ ಎಕ್ಸ್ಟ್ರಾ ನೀವು 200 ಯೂನಿಟ್ ಮೇಲ್ಗಡೆ ಯಾರು ಆ ಬಿಲ್ಲನ್ನು ಇದು ಮಾಡಿರ್ತಾರ, ನಾವು ಕರೆಂಟ್ ಯೂಸ್ ಮಾಡಿರ್ತೀವಿ, ಅದರಿಂದ ಬಂದಿದೆ ಅಂತ ಹೇಳಿದ್ದಾರೆ ಸರ್. ಅದು ನಮ್ಗೆ ಗೊತ್ತಿಲ್ಲ, ಅದೇ ಥರ ಅಂತ ತಿಳ್ಕೊಂಡು ಅದ್ರದ್ದು ಎಕ್ಸ್ಟ್ರಾ ಚಾರ್ಜ್ ಹಾಕಿದ್ದಾರೆ ಸರ್ ನಮಗೆ. ಆದರೆ ಬೇರೆಯವರಿಗೆಲ್ಲ ಫ್ರೀ ಅಂತ ಕೊಟ್ಟು ಇದು ಈ ಥರ ನಮಗೆ ಎಕ್ಸ್ಟ್ರಾ ಹಾಕಿದರೆ ನಾವು ಇದನ್ನು ಏನು ಅನ್ಕೋಬೇಕು ಸರ್?
ಹಾಂ. ಈಗ ನಿಜಕ್ಕೂ ಗ್ರಾಹಕರು ಗೊಂದಲದಲ್ಲಿರುವಂಥದ್ದು, ಯಾಕಂದರೆ ಕಳೆದ ತಿಂಗಳು ಮತ್ತು ಈ ತಿಂಗಳು ಬಿಲ್ಲಲ್ಲಿ ಬಂದಿರುವಂಥದ್ದು. ನೀವೇನು ಹೇಳ್ತೀರಿ ಸರ್ ಈ ಬೆಲೆ ಏರಿಕೆಗೆ? ಸರ್ ಇದು ಒಂದು ಭಾಳ ದುಃಖಕರ ಸಂಗತಿ ಅಂದರೆ, ಒಬ್ಬ ರೈತ ಮೊದಲು ಏನಾದ್ರೆ ಫ್ರೀ ಗಂಗಾ ಕಲ್ಯಾಣ ಅದಂತಿತ್ತು. ಈಗ ಅವ್ನು ರೈತನು ಕನೆಕ್ಷನ್ ಮಾಡ್ಕೋಬೇಕು ಸುಮಾರು 1 ಲಕ್ಷ ಬೇಕು ಅವನಿಗೆ. ಈಗ 1 ಲಕ್ಷ ಕೊಟ್ಟರೆ ಅವನಿಗೆ ಕರೆಂಟ್ ಬರ್ತದೆ. ಅಲ್ಲಿ ಕರೆಂಟ್ ಇದ್ದರೆ ಅವನು ಬೆಳೆ ಬೆಳಿತಾನೆ. ಅವ್ನು ಬೆಳೆ ಬೆಳೆದ್ರೆ ಇಲ್ಲಿ ಜಗತ್ತು ಇರ್ತದೆ. ಎಲ್ಲರೂ ಒಬ್ಬ ರೈತನ ಸಾಯಿಸ್ತಾರೆ ಹೊರತಾಗಿ ಯಾರನ್ನೇನು ನೌಕರದಾರರು ಸುಖವಾಗಿರ್ತಾರೋ, ವ್ಯಾಪಾರದಾರರು ಸುಖವಾಗಿರ್ತಾರೆ. ಸಾಯೋದು ಮಾತ್ರ ರೈತರೇ. ಇದಕ್ಕೇನು ಹೇಳ್ತೀರಿ? ಇದು ಖಂಡಿಸ್ತೀವಿ ಸರ್ ನಾವು. ಇದು 100% ಖಂಡಿಸ್ತೀವಿ. ಆಮೇಲೆ ಸರ್ಕಾರ ಪಂಚ ಗ್ಯಾರಂಟಿ ಕೊಟ್ಟದ ಸರ್, ಅದು ಮಕ್ಕಳವರಿಗೆ ಹಾಸಿಗೆ ಹಾಕ್ಕೊಂಡಂಗೆ ಆಗ್ತದೆ. 2,000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಕರೆಂಟ್ ಫ್ರೀ, ಬಸ್ ಫ್ರೀ ಅಂತೇಳಿ ದುಡಿಯೋರು ಹೆಂಗೆ ದುಡಿತಾರೆ. ಅಲ್ಲಿ ಹಳ್ಳ್ಯಾಗ ನೋಡಿದ್ರೆ ದುಡಿಯೋಕೆ ಕಣ್ಣೀರು ಬರ್ತವೆ ಸರ್ ಅವ್ರಿಗೆ. ಹೀಗಾಗಿ ಬಹಳ ಶೋಚನೀಯ ಪರಿಸ್ಥಿತಿ ಇದೆ. ರೈತ ಸರಿಯಾಗಿದ್ರೆ ಜಗತ್ತೇ ಸರಿಯಾಗಿರ್ತಾರೆ. ರೈತನ ನೆಮ್ಮದಿ ಇಲ್ಲಿಗ. ಯಾಕಂದ್ರೆ ನೀವೇನು ಹೇಳ್ತೀರಿ ಸರ್ ಈ ಹೆಚ್ಚಾಗಿರೋ ಬಿಲ್ ಇದಕ್ಕೆ ಏನು ಹೇಳ್ತೀರಿ? ನಾನು ಖಂಡಿಸ್ತೇನೆ ಸರ್. ಭಾಳ ಹೆಚ್ಚುವರಿ ಬಿಲ್ ಬರಾಕತ್ತಿದೆ. ಇವಾಗ ಭಾಳ ಪ್ರಾಬ್ಲಮ್ ಇದೆ ಮಾಡೋದು. ಒಟ್ಟಾರೆಯಾಗಿ ಏನು ವಿದ್ಯುತ್ ಗ್ರಾಹಕರು ಹೇಳ್ತಿರುವಂಥದ್ದು, ನಿಜಕ್ಕೂ ಕೂಡ ಏನು ಜೆಸ್ಕಾಂ ನೌಕರರಿಗೆ ಅಂದರೆ ಎಸ್ಕಾಂಗಳ ನೌಕರರಿಗೆ ಗ್ರ್ಯಾಜುಟಿ ಮತ್ತು ಪಿಂಚಣಿ ಕೊಡಲಿಕ್ಕೆ ನಮ್ಮಿಂದ ಯಾಕೆ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡ್ತಿರುವಂಥದ್ದು, ಅದನ್ನು ಸರ್ಕಾರ ಭರಿಸಬೇಕು. ಒಂದು ಕಡೆ ಫ್ರೀಯನ್ನು ಕೊಡ್ತೀನಿ ಅಂತ ಹೇಳುವ ಮೂಲಕ 200 ಯೂನಿಟ್ಗಿಂತ ಜಾಸ್ತಿ ಬಳಸುವಂಥ ಗ್ರಾಹಕರಿಗೆ ಹೆಚ್ಚಿನ ಹೊರೆ ಹಾಕಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನು ಖಂಡಿಸ್ತೀವಿ ಅನ್ನುವಂಥ ಮಾತನ್ನು ರಾಯಚೂರಿನಲ್ಲಿ ಇರ್ತಕ್ಕಂಥ ವಿದ್ಯುತ್ ಬಳಕೆದಾರರು ಹೇಳ್ತಿರುವಂಥದ್ದು. ಕ್ಯಾಮರಾಮನ್ ಯಲ್ಲಾಪುರ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.